ಭದ್ರಾ ಮೇಲ್ದಂಡೆ ಯೋಜನೆ ಕೇಂದ್ರ ಜಲ ನಿಗಮದಡಿ ರಾಷ್ಟ್ರೀಯ ಯೋಜನೆಗೆ ಸೇರ್ಪಡೆಗೊಂಡಿಲ್ಲ. ರಾಜ್ಯ ಸರ್ಕಾರದ ಅನುದಾನದಡಿ ಮಾತ್ರ ಕಾಮಗಾರಿ ನಡೆಯುತ್ತಿದೆ ಎಂದು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಚಿಕ್ಕಮ್ಮನಟ್ಟಿ ಬಿ ದೇವೇಂದ್ರಪ್ಪ ಅವರು ಸ್ಪಷ್ಟಪಡಿಸಿದ್ದಾರೆ. ಜಗಳೂರಿನ ತರಳುಬಾಳು ಕೇಂದ್ರದಲ್ಲಿ ತರಳುಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರನ್ನು ಜಗಳೂರು ತಾಲೂಕಿನ ಕೆರೆಗಳ ವೀಕ್ಷಣೆಗೆ ಆಹ್ವಾನಿಸುವ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಹಾಗಾದರೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರ ಅವರು ಜಗಳೂರು ತಾಲೂಕಿನ ಜನರ ಕಿವಿಗೆ ಚೆಂಡು ಹೂವು ಮುಡಿಸಿದ್ರ? ಶಾಸಕ ದೇವೇಂದ್ರಪ್ಪ ಅವರು ಭದ್ರಾ ಮೇಲ್ದಂಡೆ ಯೋಜನೆ ಕುರಿತು ಏನು ಮಾತನಾಡಿದರು ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈಗ ತಾನೇ ಅಪ್ಪರ ಭದ್ರದ ವಿಚಾರವಾಗಿ ಮಾತಾಡ್ತಾ ಇದ್ದೆ. ಅಪ್ಪ ನಾವು ಯಾರ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗಲ್ಲ, ಆದರೆ ವಾಸ್ತವಾಂಶ ಎಲ್ಲರೂ ತಿಳ್ಕೋಬೇಕು. ಇದನ್ನು ರಾಷ್ಟ್ರೀಯ ಯೋಜನೆಗೆ ಸೇರಿದೆ ಅನ್ನೋಂಥ ಮಾತುಗಳನ್ನು ಇಂದಿನ ಅವಧಿಯಲ್ಲಿ ನಾವೆಲ್ಲರೂ ಕೇಳ್ಪಟ್ಟಿದ್ವಿ. ಅದಕ್ಕೆ ವಿಜಯೋತ್ಸವ ಆಚರಿಸಿದ್ವಿ, ಪಟಾಕಿ ಹೊಡ್ಕೊಂಡಿದ್ವಿ, ಸಿಹಿಯನ್ನು ತಿಂದಿದ್ವಿ. ಆದರೆ ಈಗ 1.5-2 ತಿಂಗಳ ಕೆಳಗಡೆ ಬೃಹತ್ ನೀರಾವರಿ ಸಚಿವರು, ಡೆಪ್ಟಿ CM ಮತ್ತು ನಮ್ಮ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಸರ್ವ ಪಕ್ಷದ ಎಲ್ಲ ಶಾಸಕರ ಅಪ್ಪರ ಭದ್ರಕ್ಕೆ ಸಂಬಂಧಪಟ್ಟ ಏನು ಅಲ್ಲಿಂದ ಹಿಡಿದು ಥೈಲ್ಯಾಂಡ್ವರೆಗೆ ಬರ್ತದೋ ಆ ಎಲ್ಲ ಶಾಸಕರು, ಸಚಿವರು, ಮಂತ್ರಿ ಮಹೋದಯರೆಲ್ಲರನ್ನ ಸೇರಿಸಿದರು. ಅವತ್ತು ಪೂರ್ಣ ಪ್ರಮಾಣದ ಚಿತ್ರಣವನ್ನು ಎಲ್ಲ ಬಿಚ್ಚಿಟ್ಟರು. ಆದರೆ ಯಾವುದೇ ಕಾರಣಕ್ಕೂ ಇದು ರಾಷ್ಟ್ರೀಯ ಯೋಜನೆಗೆ ಸೇರಿಲ್ಲ. ಅದಕ್ಕೋಸ್ಕರ ಇವತ್ತು ಅದು ಒಂದು 20,000 ಕೋಟಿ ಯೋಜನೆ. ಬಟ್ ನಮ್ಮದು ಬೆಳಗಟ್ಟದಿಂದ ಈ ಕಡೆ ಬರೋಂಥದ್ದು 1,200 ಕೋಟಿ ಯೋಜನೆ, 136 ಕಿಲೋಮೀಟರ್ ದೂರದ ಯೋಜನೆ. ಸುರಂಗ ಮಾರ್ಗಗಳಲ್ಲಿ, ದಟ್ಟ ಅರಣ್ಯಗಳಲ್ಲಿ ಎಲ್ಲ ಕಾರ್ಯಗಳು ನಡೀತಿದೆ. ಬಟ್ ನಮ್ಮದು 30% ಇದೀಗ ನಡೆದಿದೆ. ಇನ್ನೂ ಭಾಳ ಆಗಬೇಕಾಗಿದೆ. 130 ಕೋಟಿ ಬಿಡುಗಡೆ ಆಗಿದೆ. ಸರಿಸುಮಾರು 200 ಕೋಟಿಯ ಕೆಲಸ ಆಗಿದೆ. ಇನ್ನೂ ಸಾಕಷ್ಟು ಅನುದಾನ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಅದೊಂದು ಪ್ರತ್ಯೇಕವಾದ ಸಮಯದಲ್ಲಿ ನಾನು ಸುದ್ದಿಗೋಷ್ಠಿಯನ್ನು ಕರೆದು ಅವಕಾಶ ಸಿಕ್ಕರೆ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಅದೂ ಸಹ ವಿಳಂಬ ಯಾಕಾಗ್ತದೆ, ಇದುವರೆಗೂ ಹಣಕಾಸು ಕೊಟ್ಟಿರೋದು ಕೇವಲ ಕರ್ನಾಟಕ ರಾಜ್ಯ ಸರ್ಕಾರ ಮಾತ್ರ.